ಸುಮಾರು 3 ಅವರಿಂದ ಇದೀವಿ. ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ 9:30 ಇದೀವಿ. ಆಮೇಲೆ ಈಗ ಎಷ್ಟು ಲಾಭ ಆಗ್ತಿದೆ? ಏನ್ ಲಾಭ? ಏನಿಲ್ಲ. 500 ರೂಪಾಯಿ ಗ್ಯಾಸ್ ಹಾಕಿದ್ರೆ 700 ರೂಪಾಯಿ 600 ರೂಪಾಯಿ ದುಡಿಬೋದು. ತಿರ್ಗಿ 500 ರೂಪಾಯಿ ಗ್ಯಾಸ್ ಹಾಕೋದು. 105 ರೂಪಾಯಿ ಗ್ಯಾಸ್ 300 ರೂಪಾಯಿ ಲಾಭ ಅಷ್ಟೇ. ಅಷ್ಟೇ. 300 ರೂಪಾಯಿ ಲಾಭ. 300 ರೂಪಾಯಿ ತಗೊಂಡು ಏನ್ ಮಾಡ್ಲಿ ಸಂಸಾರದಲ್ಲಿ? ಮಕ್ಕಳು ಅಡ್ಮಿಷನ್ ಮಾಡೋದ, ಏನ್ ಮಾಡೋದು? ಬಾಡಿಗೆ ಕಟ್ಟದ, ನೀರ್ ಬಿಲ್ ಕಟ್ಟದ, ಕರೆಂಟ್ ಬಿಲ್ ಕಟ್ಟದ, ಏನ್ ಮಾಡೋದು? ಈ ಸರ್ಕಾರ ನಂಬ್ಕೊಂಡು ಓಟ್ ಹಾಕ್ಬಿಟ್ಟು ಇಲ್ಲ. ವರ್ಷದಿಂದ ನಾವು ಸುಮಾರು 15 ವರ್ಷ ಆಟೋ ಡ್ರೈವರ್. ಯಾವ್ದು ಈ ಸಮಸ್ಯೆ ಎಲ್ಲ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಗೆ ಗೊತ್ತಿರೋ, ಇದೇ ಫಸ್ಟ್ ಟೈಮ್ ನನಗೆ. ಹೇಗೆ ನಡೀತಿದೆ ಜೀವನ ನಡೆಸಕ್ಕೆ? ಜೀವ ತುಂಬಾ ಕಷ್ಟ ಇದೆ ನಡ್ಸಕ್ಕೆ. ಜೀವನ ಕಷ್ಟ, ತುಂಬಾ ಕಷ್ಟ. ಬೆಳಗ್ಗೆ ಗ್ಯಾಸ್ ಬೆಳಗ್ಗೆ ಬಾಡಿಗೆನೇ ಸರಿಯಾಗಿ ಸಿಗಲ್ಲ. ಬಾಡಿಗೆ ಸಿಗಲ್ಲ ಟೈಮ್ ಈ ತರ ಸಮಸ್ಯೆ ಬಂದ್ಬಿಟ್ಟಿದೆ. ಏನ್ ಮಾಡೋಣ? ನಾವು ಹಣೆ ಬರ ಇಲ್ಲೇ ಇರ್ತೀರಾ, ಆಮೇಲೆ ಬಾಡಿಗೆ ಹೇಗೆ ಮಾಡ್ತೀರಾ? ಏನ್ ಮಾಡೋಣ? ಇವಾಗ ಗ್ಯಾಸ್ ಹಾಕೊಂಡು, ಗ್ಯಾಸ್ ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ, ಗಾಡಿ ಓಡ್ಸಕ್ಕಾಗಲ್ವಲ್ಲ. ಗ್ಯಾಸ್ ಹಾಕೊಂಡ್ಲೇಬೇಕಲ್ಲ. ಏನ್ ಮಾಡೋಣ? ಗ್ಯಾಸ್ ಹಾಕೊಂಡು ನೈಟ್ 10-12 ಗಂಟೆ ತನಕ ಮಾಡ್ಬೇಕು ಡ್ಯೂಟಿ. ಇನ್ಮೇಲೆ ಆಮೇಲೆ ಈಗ ಮಧ್ಯಂತರಕ್ಕೆ ಇಲ್ಲೇ ಇರ್ತೀರಾ, ಆಮೇಲೆ ಪ್ಯಾಸೆಂಜರ್ ಎಲ್ಲ ಸಿಗಲ್ಲ ಮತ್ತೆ? ಏನು ಆಪಿಗಳಿದೆ, ಏನೋ ಸಿಕ್ಕಿದ್ರೆ ಇಲ್ಲ ಅಂದ್ರೆ ಮನೆಗೆ ಹೋಗೋದು ಅಷ್ಟೇ. ಇನ್ನೇನ್ ಮಾಡಕ? ನಾಳೆ ನೋಡೋಣ ಅಂತ ಹೋಗೋದು ಅಷ್ಟೇ. ಇನ್ನೇನ್ ಮಾಡಕ್ಕಾಗ್ತದೆ? ಬಾಡಿಗೆ 500 ರೂಪಾಯಿಗೆ ಹಾಕೊಂಡ್ರೆ ಹೆಂಗೋ ಎಷ್ಟು ದುಡಿಬೋದು? ಇವಾಗ 500 ರೂಪಾಯಿ ಹಾಕೊಂಡ್ರೆ 700 ರೂಪಾಯಿ ಅಷ್ಟೇ. 600-700 ರೂಪಾಯಿ ದುಡ್ಕೊಂಡು ತಿರ್ಗಾ ಹಾಕಿಸ್ಕೋಬೇಕು. ತಿರ್ಗಾ ಗ್ಯಾಸ್ ಸಿಗ್ತಲ್ಲ ಅಂತ ಯಾವ ಗ್ಯಾರಂಟಿ ಬರೋಣ? ಈಗ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳೋಣ? ಆರಾಮಾಗಿದ್ದಾರೆ ಅವ್ರು. ಏನ್ ಹೇಳೋಣ? ಸರ್ಕಾರ ಅವ್ರಿಗೆ ಏನ್ ಹೇಳೋಣ? ನಾವು ಆರಾಮಾಗಿದ್ದಾರೆ ಅವ್ರು. ಏನ್ ಕಷ್ಟ ಅವ್ರು ಏನ್ ನೋಡ್ತಾರೆ ಹೇಳಿ? ಅವ್ರಿಗೆ ಏನ್ ಗೊತ್ತಾಗಲ್ಲ. ಆಟಗಾರ ಮಳೆಯೇ ಕಣ್ಣು ಅವ್ರಿಗೆ. ನಾವು ಒಟ್ಟು 2.5 ಗಂಟೆಯಿಂದ ಕಾಯ್ತಾನೆ ಇದ್ದೀವಿ. ಗ್ಯಾಸೇ ಸಿಗ್ತಾ ಇಲ್ಲ. ಗ್ಯಾಸ್ ಬೆಲೆ ನೋಡಿದರೆ 105 ರೂಪಾಯಿ ಅಂತಾರೆ. 89 ರೂಪಾಯಿ ಇತ್ತು. ಅದಕ್ಕೆ ಮುಂಚೆ 69 ರೂಪಾಯಿ ಚಿಲ್ಲರೆ ಇತ್ತು. ಇವಾಗ ಈ ಥರ ರೇಸ್ ಮಾಡ್ಕೊಂಡು ಹೋದಂದರೆ 2.5 ಗಂಟೆ ಮಿಲ್ಲಿ ಲಾಸು, ಮತ್ತು ದುಡಿಮೆನೂ ಲಾಸು. ಮನೆಗೆ ಹೋದರೆ ಬೈತಾ ಇರ್ತಾರೆ. ಏನು ಮಾಡೋದು? ಸಂಸಾರ ನಡೆಸಲೇಬೇಕಲ್ಲ. ಇವಾಗ ಒಂದಿನ ನಿಲ್ಲಿಸ್ದ ಅಂದರೆ ಒಂದು 300, 400, 500ವರೆಗೂ ಮನೆಗೆ ಸಂಸಾರ ನಡಿಬೇಕು. ಅದಕ್ಕೋಸ್ಕರ ನಾವು ಬರ್ತಾಯಿದ್ವಿ. ಈಗ ಮುಂದೆ ನಿಂಗೆ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಗಾಡಿ ನಿಲ್ಲಿಸಲೇಬೇಕಾಗುತ್ತೆ. ಪಬ್ಲಿಕ್ ಅವ್ರು ನೋಡ್ತಾರೆ. ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಅಂದರೆ ಕೊಡಲ್ಲ. ಯಾಕೆ? ನಿಮ್ಮದು ಮೀಟ್ರ್ ಇಲ್ವಾ, ಅದು ಇದು ಅಂತಾರೆ. ಏನು ಮಾಡಲ್ಲ. ಯಾವ ಸರ್ಕಾರ ಬಂದರೂ ಏನು ಮಾಡಲ್ಲ. ಏನು ಪ್ರಯೋಜನ ಇಲ್ಲ. ನಾವು ಬಡವರು ಮಧ್ಯಮರು ಸಾಯ್ಬೇಕು. ಬಿಸಿಲು ಸಾಯ್ಬೇಕು. ಜೀವನ ಮಾಡಬೇಕು. ಹೊಟ್ಟೆಪಾಡು ಏನು ಮಾಡಬೇಕು? ಮಾಡಲೇಬೇಕು. ಅಕ್ಕಿ ಇಲ್ಲ. 3 ಗಂಟೆ ಆಯಿತು. 3 ಅವರ್ ಆಯ್ತು ಇಲ್ಲಿ ಬರೋಕ್ಕೆ. 3 ಅವರ್ ಆಯಿತು. ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ. ಅಲ್ಲದ ಗ್ಯಾಸ್ ಇಲ್ಲದ ಗ್ಯಾಸ್ ಬರೀ ಬೋಗಸೆ ಸರ್ಕಾರದವ್ರು ಹೇಳೋದು. ಏನೂ ಉಪಯೋಗ ಇಲ್ಲ. ಯಾವ ಸರ್ಕಾರ ಬಂದು ಏನೂ ಮಾಡಲ್ಲ. BJPಯಲ್ಲಿ, ಕಾಂಗ್ರೆಸ್ಸಲ್ಲಿ ಮಧ್ಯಮ ಜನ ಮಧ್ಯಮದಂಗೆ ಇರಬೇಕು. ಶ್ರೀಮಂತರಂಗೆ ಇರ್ತಾರೆ. ಗ್ಯಾರಂಟಿ ರೇಟ್ನಾಗ ಉಪ್ಪಿನಕಾಯಿ ನೀವು ಕೇಳಿ ಸರ್, ರೇಟ್ಗಳು ಎಷ್ಟು ಜಾಸ್ತಿ ಆಗಿದೆ ಸರ್? ಯಾರು ಸರ್ ಗ್ಯಾರಂಟಿ ಕೊಡಿ ಕೇಳಿದ್ರು? ಒಂದು ರೈಟ್ ಎಷ್ಟು ಸರ್? ಬೆಳೆ ತಗೋಕಾಯ್ತದೆ ಸರ್? ಏನು ತಗೋಕಾಯ್ತದೆ? ಒಂದು ರೈಟ್ ಎಷ್ಟು ರೈಟು? ಉಪ್ಪಿಲ್ಲ ಅಂದ್ಬಿಟ್ಟು ಉಪ್ಪನ್ನು ಸತ್ಯಾಗ್ರಹ ಮಾಡೋದು. ಉಪ್ಪಿಗೆ ಬೆಲೆ ಕೊಡಬೇಡಿ ಅಂತ. ಇವತ್ತು ಉಪ್ಪು ಎಷ್ಟು? 1 kg ಉಪ್ಪು 20 ರೂಪಾಯಿ ಆಗೈತೆ. 1 kg ಉಪ್ಪು 20 ರೂಪಾಯಿ ಆಗೈತೆ. ಅದು ಸಮುದ್ರದಲ್ಲಿ ಸಿಕ್ಕೋ ಉಪ್ಪು. ಸಿಲಿಂಡ್ರೇನೆ ಇವನು ಯಾರೋ ಆಹಾರ ಸಚಿವ ಅವನಲ್ಲ, 360 ಸಿಲಿಂಡರ್ ಇಟ್ಕೊಂಡ್ರೆ ಬಿಡಿ ಅಂತ ಹೇಳಿ ಬಿಡಿಸೋರು. ಇವ್ರು ಸರ್ಕಾರ ಆಳಕ್ಕೆ ಅಯೋಗ್ಯರು ತಗೊಂಡು ಕೂರಿಸ್ದಂಗೆ ಆಯ್ತು. ನಾವು ದೇವರಣ್ಣ ಈ ತರ ಎಲ್ಲ ಜನಗಳಿಗೆ ಹಿಂಸೆ ಕೊಡಬಾರ್ದು ಆಯ್ತಾ? ಯಾವನ ಮಗ ಕೇಳಿದ್ರಿ ಪುಕ್ಷಟೆ ಕೊಡಿ? ಯಾವನ್ ಕೇಳಿದ್ದನ್ರಿ? ಇರೋದನ್ನ ಮೇಂಟೈನ್ ಮಾಡಕ್ ಬರೋಕ್ಕಾಗದ್ಮೇಲೆ ಆಳದ್ಮೇಲೆ ನಮ್ಗೆ 136 ಸೀಟ್ ಕೊಟ್ಬಿಟ್ಟಿದ್ದಾರೆ. ಇಟ್ಟುದ್ದ ಇಟ್ಟಾಗಲ್ಲ ಅಂತ ಎಲ್ಲರೂ ನಮ್ಮ ಜನ ಕರ್ನಾಟಕದಲ್ಲಿ ನಮ್ಮಂತ ಮುಟ್ಟಾಡ್ರಿ ಯಾರು ಸಿಗಲ್ಲ. ಹೋಗಿ ಇವ್ರಿಗೆ ಓಟ್ ಹಾಕ್ತಾರಲ್ಲ, ಇನ್ನು ಎಂತ ನನ್ನ ಮಕ್ಳು ಅಂತ ಹೇಳ್ಬೇಕು ಅಂದ್ರೆ ಅಂತೇಳಿ ನಾಚಿಕೆ ಆಗ್ಬೇಕ್ರಿ. 2.5 ಲಕ್ಷ ಸಂಬಳ ತಗೊಂಡು IPL ಟಿಕೆಟ್ನ ನಮ್ಮ ಫ್ರೀ ಕೊಡಿ ಅಂತ ಕೇಳ್ತಾರಲ್ಲ. MLA ಅಲ್ಲ ಅವರು. MLA ಅಲ್ಲ ರೀ, ನಾಯಕರೇ ಅಲ್ಲ. MLA ಅಲ್ಲ ಅವರು. ಫ್ರೀ ಕೇಳ್ತಾರೇನ್ರಿ ಯಾರಾದ್ರು? ಏನು ದುಡಿದೇ ಇರ್ದವ್ರ ಅವ್ರ? ನಮ್ಮ ಪಾಡ ಎತ್ತ ಪರಿಸ್ಥಿತಿಗಾಗಿದೆ ಗ್ಯಾಸ್ ಇಲ್ದೇನೆ. ನಾಯಿಗಿನ್ನ ಕಡೆ 8 ಗಂಟೆಗೆ ಬಂದಿದ್ದು. 8 ಗಂಟೆಗೆ ಬಂದಿದ್ದು. ಎಷ್ಟೊತ್ತಾಯ್ತು ಟೈಮ್ ಈಗ? ಅದ್ರಲ್ಲಿ ಏನು ಫುಲ್ ಇಲ್ಲ. 500 ರೂಪಾಯಿಗೆ ಹಾಕ್ತಾರೆ ಅಷ್ಟೇ. 500 ರೂಪಾಯಿ ಹಾಕ್ಸಿರಿ ಖಾಲಿ ಹೊಡೆದ್ರೆ ಏನಮ್ಮ ಅಂದ್ರೆ ಯಾಕಂದ್ರೆ 120 ಕಿಲೋಮೀಟರ್ ಓಡುತ್ತೆ ಅಷ್ಟೇ. 120 ಕಿಲೋಮೀಟರ್ ಏನ್ ದುಡ್ದಿ? ಒಂದು ಬಾಡಿಗೆ ಇದ್ರೆ 1.5 ವರ್ಷ ದುಡಿಬೋದು.